ಗೊತ್ತುಂಟಾ, ಎಲ್ಲಾದ್ರೂ ಹುಲಿ ಬಂದು ಈಗ ಅಮ್ಕಿದ್ರೆ ಎಂತ ಮಾಡುದು? ಒಂದು ಸರ್ಪ್ರೈಸ್ ಆಯ್ತು. ಏನಂದ್ರೆ ಅವರು ನಮ್ಮನ್ನ ಒಳಗಡೆ ಬರ್ಲಿಕ್ಕೆ ಬಿಟ್ರು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈನಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ನಾವಿವತ್ತು ವಾಸಿಕ್ ವೆಟ್ಲ್ಯಾಂಡ್ ಬರ್ಡ್ ಸೆಂಟರ್ಗೆ ಬಂದಿದ್ದೀವಿ. ಎಸ್, ಈಗ ಬಂದಿದ್ದಷ್ಟು ಟಿಕೆಟ್ ತಗೊಂಡು ಈಗ ರೀಚ್ ಆದ್ವಿ. ರಿಸೆಪ್ಷನ್ಗೆ ಹೋಗ್ಬೇಕಂತ ಹೇಳಿದಾರಲ್ಲ, ರಿಸೆಪ್ಷನ್ ಆ ಕಡೆ ಹೋಗ್ಬೇಕಂತ. ರೆಡ್ ಕಲರ್ ಕಾಣ್ತಿದೆಯಲ್ಲ, ಯು ಆರ್ ಹಿಯರ್ ಅಂತ ತೋರಿಸಿದ್ದಾರೆ. ರೆಡ್ ಕಲರ್ ಕಾಣ್ತಿದೆಯಲ್ಲ, ಇಲ್ಲಿಂದ ನಾವಿದ್ದೇವೆ ಈಗ. ಅದು ಫುಲ್ ಒಂದು ರೌಂಡ್ ನಮ್ಮನ್ನು ಕರ್ಕೊಂಡು ಹೋಗಿ ವಾಪಸ್ ಬಿಡ್ತಾರೆ. ಈ ಜಾಗವನ್ನು ಸುಮಾರು 200 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿದೆ. ಇದು 2015 ಇಂದ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಟಿಕೆಟ್ ತೆಗೆದಾದ್ಮೇಲೆ ನಮ್ಗೆ ರಿಸೆಪ್ಷನ್ಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಟಿಕೆಟ್ ಅನ್ನು ತಕೊಂಡು ಬನ್ನಿ, ಅಲ್ಲಿ ನೋಡುವ ಎಂತೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿಕೊಂಡು. ಈ ಕಡೆ ಹೋಗ್ಬಾರ್ದು ಅಂತ ಹಾಕಿದ್ದಾರೆ, ಡು ನಾಟ್ ಎಂಟರ್, ಕ್ಲೋಸ್ಡ್ ಅಂತ. ನಮ್ಗೆ ಈಗ ರಿಸೆಪ್ಷನ್ಗೆ ಈಕೆ ಹೋಗ್ಬೇಕು. Our birds uses its feathers to carry water to waiting. One of our ducks has a threatened species. ಇಲ್ಲಿ 150ಕ್ಕಿಂತ ಜಾಸ್ತಿ ಬರ್ಡ್ಸ್ ಗಳಿದೆ. ಆಲ್ಮೋಸ್ಟ್ ಎಲ್ಲ ಮೈಗ್ರೇಟ್ ಆಗಿ ಇಲ್ಲಿ ಬಂದಿರುವಂತ ಬರ್ಡ್ಸ್ ಇದೆ. ಹಾಗೆ ಏನು ಅಂದ್ರೆ 60ಕ್ಕಿಂತ ಜಾಸ್ತಿ ಸ್ಪೀಷಸ್ ಗಳು ಇಲ್ಲೇ ಬಂದು ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿದೆ ಅಂತ. ಅಂದ್ರೆ ಮೈಗ್ರೇಟ್ ಆಗಿ ಬಂದಂತ ಬರ್ಡ್ಸ್ ಗಳು ಇಲ್ಲೇ ಸೆಟ್ಲ್ ಆಗಿದೆ. ನೋಡುವ ಯಾವ ತರ ಎಲ್ಲ ಬರ್ಡ್ಸ್ ಇದೆ, ಏನೆಲ್ಲ ಇದೆ ಅಂತ ಒಳಗಡೆ ಹೋಗಿ ನಿಮ್ಗೆ ತೋರಿಸ್ತೀವಿ. ಇದ್ರದ್ದು ಕೊಕ್ಕು ನೋಡಿ. ಓಕೆ, ಗೇಮ್ ಇಡ್ತಾರೆ ಟ್ರಿಕ್ಕಿ ಅಂತೇಳಿ, ನೋಡುವ. ಇಲ್ಲಿ ಪೆಟ್ಟು ಮಾಡ್ತಿದಾರಂತೆ. ಮಲಗಿದ್ದ ಹೀಗೆ? ಹೌದು, ಬರ್ಡ್ ಎಲ್ಲಿಯಾದ್ರೂ ಮಲಗಿದ್ದು ನೋಡಿದ್ದೀರಾ? ಇಲ್ಲ, ಅದೀಗ ಬಿದ್ದ ಅಂತ. ಇದನ್ನು ನೋಡುವಾಗ ನನಗೆ ನಮ್ಮ ಊರಲ್ಲಿ ಕೆರೆದು ನೆನಪು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾನೆ ಸಿಂಗಲ್ ಬರ್ಡ್. ಸೆಕೆಗೆ ಫುಲ್ ಎಂಜಾಯಿಂಗ್ ಇನ್ ಸ್ವಿಮ್ಮಿಂಗ್ ಪೂಲ್. ಕರ್ಲ್ಯೂ, ಈ ಬರ್ಡ್ಸ್ ಯುರೇಷಿಯನ್ ಕರ್ಲ್ಯೂ ಇದೆ ಇಲ್ಲಿ. ಹಾಗೆ ಅಲ್ಲಿ ಇನ್ನೊಂದಿದೆ, 3 ರೀತಿಯ ಪಕ್ಷಿಗಳಿದೆ ಇಲ್ಲಿ. ಒಂದು ಕಾಮನ್ ಗ್ರೀನ್ ಶಾಂಕ್, ಒಂದು ಯುರೇಷಿಯನ್ ಕರ್ಲ್ಯೂ, ಇನ್ನೊಂದು ಡ್ಯೂನ್ಲಿಂಗ್. ನೀರಿನ ವ್ಯವಸ್ಥೆ ಕೂಡ ಮಾಡಿಟ್ಟಿದ್ದಾರೆ ಇಲ್ಲಿ. ಲಗೂನ್ ಬರ್ಡ್. ಹೌದು, ತುಂಬಾ ಉದ್ದ ಉಂಟು. ಬ್ಲ್ಯಾಕ್ ವಿಂಗ್ ಸ್ಟಿಲ್ಟ್. ಸ್ಮಿತ್, ನನ್ಗೆ ಗಿವ್ ಮಿ ಒನ್. ಥ್ಯಾಂಕ್ ಯು. ಇಲ್ಲಿ ನಾವು ಚಕ್ಕುಲಿ ತಿಂತಾ ಇದ್ದೇವೆ. ನಡೆದು ಸುಸ್ತಾಗಿ ಹೋಯ್ತು.
ಅವರಲ್ಲಿ ಗ್ರೂಪ್ ಮೀಟಿಂಗ್ ಆಗ್ತಾ ಉಂಟಾ ಅಂತಲ್ಲ ಏನೋ ಒಂದು ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ ಎಲ್ಲ ಒಟ್ಟಿಗೆ ಸೇರಿ. ಹಸಿವಾಗ್ತಿದೆ. ಇಲ್ಲಿ ವಲಸೆ ಬಂದ ಪಕ್ಷಿಗಳು ತುಂಬಾ ಇದೆ, ಬೇರೆ ಊರಿಂದ ಅಂದ್ರೆ ಟರ್ಕಿಯಿಂದ, ಮತ್ತೆ ಇನ್ನೊಂದು ಕಂಟ್ರಿ ಹೇಳಿದ್ರು ಅವ್ರು, ಇಥಿಯೋಪಿಯಾ. ಕುತ್ತಿಗೆ ನೋಡಿ ಅಂತೆ ಎಷ್ಟು ದೊಡ್ಡದಂತ ಹೇಳಿ, ಅದರ ಕಾಲಿಗಿಂತ ಕುತ್ತಿಗೆ ದೊಡ್ಡದುಂಟು. ಕಪಲ್ಸ್ ಅಂತ ಇಬ್ರು ಒಟ್ಟಿಗಿದ್ದಾರೆ ಆಗಲಿಂದ. ಹೌದು, ಅದರ ಕೊಕ್ಕು ನೋಡಿ ಅಂತೆ, ನಮ್ಮದು ದೋಣಿಯಲ್ಲೆಲ್ಲ ಈಜ್ತಾರಲ್ಲ ಅದು ಈಜುವುದಕ್ಕೆ ಅಂತ ಹೇಳ್ತಾರೆ, ಹಾಗೆ ಕಾಣ್ತದೆ ಅದು. ಇಲ್ಲಿ ಮೊಟ್ಟೆ ನೋಡಿ, ಮೊಟ್ಟೆ ಉಳಿದ ಮೊಟ್ಟೆ ನೋಡಿದ್ಯಲ್ಲ, ಸ್ವಲ್ಪ ಗೋರ್ಸಿದ ಮೊಟ್ಟೆ. ಈಗಲೂ ಓವಲ್ ಎಗ್ಸ್ ಅಂತ ಇದು ನೋಡಿ. ಒಂದು ಸರ್ಪ್ರೈಸ್ ಆಯ್ತು, ಏನಂದ್ರೆ ಅವರು ನಮ್ಮನ್ನ ಒಳಗಡೆ ಬರ್ಲಿಕ್ಕೆ ಬಿಟ್ರು. ಅವ್ರು ಹೇಳಿದ್ರು ನೀವು ಅಲ್ಲಿ ಹೋಗಿ ಪರ್ಮಿಷನ್ Permission ಒಳಗಡೆ ಕೇಳಿ ಅಂತ ಹೇಳಿಕೊಂಡು. ಪಾಪ ಅವ್ರು ನಮ್ಗೆ ಆಫೀಸ್ ಅಲ್ಲಿ ಸ್ಟಾಫ್ಸ್ ಪರ್ಮಿಷನ್ ಕೊಟ್ರು. ಪರ್ಮಿಷನ್ ಕೊಟ್ಟು ಇಲ್ಲಿ ನಮ್ಗೆ ಖುಷಿ ಆಯ್ತು. ನಾವು ಆಗದಿಂದ ಗ್ಲಾಸಿನ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ವಿ, ಆದ್ರೆ ನಮ್ಗೆ ಈಗ ಇಲ್ಲಿ ಒಳಗಡೆ ಬಂದು ಬರ್ಡ್ಸ್ ಒಟ್ಟಿಗೆ ನಿಂತು ನಾವು ವಿಡಿಯೋ ಮಾಡ್ತಾ ಇದ್ದೇವೆ, ಅದೇ ಖುಷಿ ಆಗ್ತಾ ಉಂಟು. ಆದ್ರೆ ಜಾಸ್ತಿ ಗಟ್ಟಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಸೊ ಹಾಗಾಗಿ ಸ್ವಲ್ಪ ಮೆಲ್ಲ ಮಾತಾಡ್ತಾ ಇದ್ದೀವಿ, ಬರ್ಡ್ಸ್ಗೆಲ್ಲ ಡಿಸ್ಟರ್ಬ್ ಆಗ್ಬಾರ್ದು. ಬರ್ಡ್ ಎಲ್ಲ ಮಾರ್ಚ್ ಫಾಸ್ಟ್ ಮಾಡ್ತಾ ಉಂಟು ಫ್ಯಾಮಿಲಿ ಜೊತೆ. ಇಲ್ಲಿ ಇಷ್ಟೊಂದು ಬಗೆಯ ಪಕ್ಷಿಗಳಿದೆ, ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತುಂಟು. ಆತರ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರೋ ಹೆಸರುಗಳಿದೆ. ಹೊಸ ನಿತ್ತಿದೊಂದೇ ಹೆಸರು ಕಕ್ಕ ಅಂತ ಕರಿತಿದ್ದಾನೆ ಎಲ್ಲದಕ್ಕೂ. ಅವನಿಗೆ ಎಲ್ಲವೂ ಕಾಗೆ. ಅವರಿಗೆಲ್ಲ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಈ ವರ್ಷ ವಿಡಿಯೋ ಮಾಡ್ತಾ ಇದ್ದಾರೆ ಅವರ ಫ್ರೆಂಡ್ಸಿಗೆ ತೋರಿಸ್ಲಿಕ್ಕೆ. ಅವರದು ಕೆಲವು ಫ್ರೆಂಡ್ಸ್ಗಳಿದ್ದಾರೆ. ನಾನು ಇವತ್ತು ಇಲ್ಲಿಗೆ ಹೋಗಿದ್ದೆ ಅಂತ ಹೇಳಿ. ಇಲ್ಲಿ ಪಕ್ಷಿ ಹೆಸರುಗಳೆಲ್ಲ ಹಾಕಿದ್ದಾರೆ, ಆದ್ರೆ ಓದ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು, ಓದಿದ್ರೆ ಮರೆಯದೆ ಹೋಗ್ತದಂತ ಆತರ ಹೆಸರುಗಳೆಲ್ಲ ಇದೆ ಇಲ್ಲಿ. ಇದೆಲ್ಲ ಅಮೆರಿಕನ್ ಇಂಗ್ಲಿಷ್ ಆಗಿ ಉಂಟು ಎಲ್ಲ ಹೆಸರು. ನಮ್ಮದು ಮೈನಾ ಬ್ಲಾಗ್ಸ್ಗೆ ಅಲ್ಲಿ 2 ಮೈನಾಗಳಿದೆ. ಇಲ್ಲಿ 2 ಮೈನಾ, ಅಲ್ಲಿ 2 ಮೈನಾ. ರೀಡ್ ಬೆಡ್ ಬರ್ಡ್ಸ್ ಅಂತೆ. ವಾವ್, ಸೂಪರ್ ಆಗಿದೆ. ಇದರಿಂದ ಒಂದು ಹೋಗಿ ಅಲ್ಲಿ ನಿಂತಿದ್ದಾನೆ, ಅವನು ಅಲ್ಲಾಡ್ತಾ ಇಲ್ಲ ಅಲ್ಲಿಂದ. ಅದು ತಾವರೆ ಇದಲ್ವಾ ಗಿಡ ಇದು? ಹಾ, 3 ಜನ ತ್ರಿಮೂರ್ತಿಗಳು ಸೂಪರ್ ಆಗಿ ನಿಂತಿದ್ದಾರೆ. ಹೆಲೋ ಗೈಸ್, ಹೌ ಆರ್ ಯು? ಹೇಗಿದ್ದೀರಾ ಎಲ್ಲರೂ? ನಮ್ಮ ಮೈನಾ ವ್ಲಾಗ್ಸ್ಗೆ ನಿಮ್ಗೆ ಸ್ವಾಗತ. ಡೆಬ್ಯೂ ಮಾಡ್ತಿದ್ದೀರಾ ನೀವು ನಮ್ಮ ಮೈನಾ. ಇವನಿಗೆ ಇಲ್ಲಿ ಬರ್ಡ್ ಸೆಂಟರ್ಗೆ ಬಂದಾಗಿಲ್ಲ, ಇವನಿಗೆ ಆಟ ಆಡ್ಲಿಕ್ಕೆ ಕರ್ಕೊಂಡು ಬಂದಾಗೆ ಉಂಟು. ಪ್ಲೇ ಗ್ರೌಂಡ್ ತರ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ನಾವು ಪಕ್ಷಿಗಳನ್ನ ನೋಡಿ ಆಯ್ತು, ಈಗ ಇಲ್ಲೇ ಸ್ವಲ್ಪ ಆಚೆ ಹೋದ್ರೆ ಸಫಾರಿ ಹೋಗ್ತಾ ಇದ್ದೇವೆ. ಅಂದ್ರೆ ಡೈರೆಕ್ಟ್ ನಮ್ಗೆ ನೋಡ್ಲಿಕ್ಕೆ ಕೊಡ್ತಾರೆ, ಅವರು ಕರ್ಕೊಂಡು ಹೋಗ್ತಾರೆ ಅವರ ಗಾಡಿಯಲ್ಲಿ, ನಮ್ಗೆ ಡೈರೆಕ್ಟ್ ಆಗಿ ನೋಡ್ಬೋದು. ನೋಡುವ ಯಾವ ತರ ಇರುತ್ತೆ ಅಲ್ಲಿ ಅಂತ. ಎಷ್ಟು ಇನ್ನು ಪ್ರಾಣಿಗಳಿದೆ, ಎಷ್ಟು ಪಕ್ಷಿಗಳಿವೆ, ಬೇರೆ ಬೇರೆ ಪಕ್ಷಿಗಳಿವೆ, ಎಲ್ಲವನ್ನು ನೋಡಿ ಬರುವ. ಈಗ ಸಫಾರಿಗೆ ತುಂಬಾ ಖುಷಿ ಆಗ್ತಾ ಉಂಟು ಸಫಾರಿ ನೋಡಿ. ಸಫಾರಿಯಲ್ಲಿ ಕರ್ಕೊಂಡು ಹೋಗ್ತಾರಂತೆ, ನೋಡು ಅದು ತುಂಬಾ ಖುಷಿ ಆಗ್ತಾ. ನಮ್ಗೆ ಹೇಗೆ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ. ಅಮ್ಮ ಖುಷಿ ಆಯ್ತಾ? ಅಮ್ಮ ಹಕ್ಕಿಗಳನ್ನ ನೋಡಿ ಖುಷಿ ಆಯ್ತಾ? ಒಳಗಡೆ ಕರ್ಕೊಂಡು ಹೋಗಿದ್ ನೋಡಿ ಖುಷಿ ಆಯ್ತಲ್ಲ? ನಮ್ಗೆ ಹಕ್ಕಿಗಳನ್ನ ನೋಡುದಕ್ಕಿಂತ ಹಕ್ಕಿಗಳ ಚಲಿಪಿಲಿ ಕೇಳಲಿಕ್ಕೆ ಖುಷಿ ಆಗ್ತದೆ. ನಿಂತಿದೆ ಸಫಾರಿ ಗಾಡಿ, ಯಾವ ಗಾಡಿಯಲ್ಲಿ ಗೊತ್ತಿಲ್ಲ. ನೋಡಿ ಇಲ್ಲಿ 2 ನಿಂತಿದೆ, ಇಲ್ಲಿ ಒಂದು ನಿಂತಿದೆ. ನರ ಪಿಳ್ಳೆಗಳು ಕೂಡ ಇಲ್ಲ ನಮ್ಮನ್ನು ಬಿಟ್ಟು. ನಾವು ಅದಕ್ಕೆ ವೀಕ್ ಡೇಸಿಗೆ ಬಂದದ್ದು, ಇಲ್ಲದ್ರೆ ತುಂಬಾ ಕ್ರೌಡ್ ಇದ್ರೆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಇದು ಸಫಾರಿ ಅಂತ ಹೇಳಿದ್ರೆ ಊರಲ್ಲಿ ಹುಲಿ, ಸಿಂಹ ಆತರ ಆನೆಗಳು ಸಿಗುದಿಲ್ಲ, ಪಕ್ಷಿಗಳು ಮಾತ್ರ. ಮತ್ತೆ ಜಿಂಕೆ ಎಲ್ಲ ಇರ್ಬೋದು. ನಮ್ಮನ್ನ ಕರ್ಕೊಂಡು ಹೋಗಿ ಬಿಡ್ತಿದಾರಲ್ಲ, ಅಲ್ಲಿಂದ ವಾಪಸ್ಸಿಗೆ ಕರ್ಕೊಂಡು ಬರ್ತಾರಲ್ಲ. ಮತ್ತೆ ಅಲ್ಲಿನ ಅಷ್ಟೇ ನಂಗೆ ಇಲ್ಲಿ ಕೆಲವು
ಗಳು ಇದು ಬಂದಾಗ ನಮ್ಗೆ ಎಲ್ಲ ಒಂದು ನಮ್ಮ ಸಿಗ್ಲಿಲ್ಲ ನಮ್ಗೆ. ಊರಿಗೆ ಬಂದು ಹೋದಾಗ feel ಆಗ್ತಾ ಅದೇ ಉಂಟು. ಫೀಲ್ ಬರ್ತಾ ಉಂಟು. ಅವರು ಮೇನ್ ಆಗಿ ಸಫಾರಿ ಮಾಡಿರುವಂತ ಉದ್ದೇಶ ಬಂದು ಸೈಟ್ ಸೀಯಿಂಗ್ಗೋಸ್ಕರ. ಈ ಪ್ಲೇಸ್ ಅನ್ನ ನಾವು ಚೆನ್ನಾಗಿ ವ್ಯೂ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವರು 200 ಎಕರೆ ಜಾಗ ಉಂಟಲ್ಲ, ಅದಕ್ಕೋಸ್ಕರ ಅವರು ಈ ಅದಕ್ಕೋಸ್ಕರ. ತರ ಒಂದು ವೆಹಿಕಲ್ ತರ ಮಾಡಿ ಸಫಾರಿ ರೈಡ್ ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಗ್ಯಾಪ್ ಕೊಟ್ಟಿದ್ದಾರೆ, ಇಳ್ಕೊಂಡು ಸ್ವಲ್ಪ ನೋಡಿ ಬನ್ನಿ ಅಂತ. ಇಲ್ಲಿಂದ ಹೋಗ್ಬೋದು. ಬರ್ಡ್ಸ್ ಇದರ್ ಸೆ ಎಲ್ಲಿ ಹೋಗ್ತಿದ್ದೀರಾ? ಈ ಕಡೆ ಹೋಗುದು ನೋಡ್ಲಿಕ್ಕೆ. ಎಲ್ಲ ನೋಡಿ ಬಂದ್ರು ಆ ಗ್ಯಾಪ್ ಅಲ್ಲಿ. ಇಲ್ಲಿ ನೋಡಿ. ಇದು ಎಂತ ನೋಡುದಾ? ಕಟ್ಟಪ್ಪ ಫಿಲ್ಮ್ ಅಲ್ಲಿ ಅಲ್ಲಲ್ಲ ಸಾರಿ ಬಾಹುಬಲಿ ಫಿಲ್ಮ್ ಅಲ್ಲಿ ಈ ತರ ಸೀನಿದ ನನಗೆ ಏನೋ ನೋಡಿದ್ರೆ ನೆನಪುಂಟು. ನಿನಗೆ ಎಂತ ಕಾಣ್ತಾ ಉಂಟಾ? ವಾವ್, ಸಕ್ಕತ್ತಾಗಿ ಕಾಣ್ತಾ ಇದೆ ಎಲ್ಲ. ಸುಮ್ಮನೆ ಹೇಳ್ಬೇಡ. ನಿಜ ಬರ್ಡ್ಸ್ ಕಾಣ್ತಾ ಇದೆ. ಕಾಣ್ತಾ ಉಂಟಾ? ಆನೆ ಏನಾದ್ರು ಉಂಟಾ? ಬರ್ಡ್ಸ್ ದಿಸ್ತಾನೆ, ಬರ್ಡ್ಸ್. ಬೋಟ್ಸ್ ಮಾತ್ರವಾ? ಹಾ. ಇವರು ಸಕ್ಕತ್ತಾಗಿ ಮಾಡ್ತಿದ್ದಾರೆ ನೋಡಿ. ನನಗೆ ಎಲ್ಲಾದ್ರೂ ಹುಲಿ ಬಂದು ಈಗ ಅಮ್ಕಿದ್ರೆ ಎಂತ ಮಾಡುದು? ಇದ್ರ ಟಾಪ್ ಅಲ್ಲಿ ಕುತ್ಕೊಳ್ಳುದು. ಇಲ್ಲ ಹಾಗೆಲ್ಲ ಇರ್ತಿದ್ರೆ ಇವನು ಬಿಡ್ತಾನಿರ್ಲಿಲ್ಲ. ವಾಪಸ್ ರೀಚ್ ಆದ್ವಿ. ಸಫಾರಿ ಮುಗಿಯಿತು ನಮ್ಮದು. ಇನ್ನು ಮನೆಗೆ ಇನ್ನು ಮನೆಗೆ ಹೋಗುವ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನಾವತ್ತು ನೇಚರ್ ನೋಡಿ ತುಂಬಾ ಖುಷಿ ಆಯ್ತು, ಎಂಜಾಯ್ ಮಾಡಿದ್ವಿ. ಎಸ್, ಇಲ್ಲಿ ಸಾಕಷ್ಟು ಪಕ್ಷಿಗಳನ್ನ ಹಾಗೆ ಜಿಂಕೆಯನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಆದ್ರೆ ಅದು ತುಂಬಾ ದೂರ ಇತ್ತು, ಅಷ್ಟು ಕ್ಯಾಪ್ಚರ್ ಆಗ್ಲಿಲ್ಲ. ಪರವಾಗಿಲ್ಲ, ಒಂದು ಮಟ್ಟಿಗೆ ಕ್ಯಾಪ್ಚರ್ ಮಾಡಿದ್ವಿ. ಸೊ ಈ ವಿಡಿಯೋನ, ಈ ಬ್ಲಾಗ್ನ ನಾವು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, with lots of love. Bye bye.